ಮಠಾಧೀಶರಿಗೂ ಕೂಡ ಅಸ್ಪೃಶ್ಯತೆಯ ಬಿಸಿ ತಟ್ತಾ ಅಂತಕ್ಕಂಥ ಪ್ರಶ್ನೆ. ಕನಕ ಗುರುಪೀಠದ ಶ್ರೀಗಳು ನೇರವಾದ ಆರೋಪವನ್ನು ಮಾಡಿದ್ದಾರೆ. ಚನ್ನಕೇಶವ ಸ್ವಾಮಿ ದೇಗುಲದಲ್ಲಿ ನಮಗೆ ಅಸ್ಪೃಶ್ಯತೆಯ ಬಿಸಿಯಾಯಿತು ಅಂತ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಜರಾಯಿ ಇಲಾಖೆ ಸಚಿವ ರಾಮಲಿಂಗಾರೆಡ್ಡಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಶ್ರೀಗಳ ಅಧಿಕಾರಿಗಳ ಜೊತೆ ಮಾತನಾಡಿ ಮಾಹಿತಿ ಪಡಿತೀನಿ, ಜೊತೆಗೆ ಈಗಾಗಲೇ ನಾನು ಆಯುಕ್ತರಿಗೆ ನೋಟಿಸ್ ಕೂಡ ಕೊಡೋದಕ್ಕೆ ಹೇಳಿದ್ದೀನಿ, ಏನು ನಡೆದಿದೆ ಅಂತ ತಿಳ್ಕೊತೀನಿ, ಇಂಥದಕ್ಕೆ ನಮ್ಮ ಮುಜರಾಯಿ ದೇವಸ್ಥಾನಗಳಲ್ಲಿ ಅವಕಾಶ ಇಲ್ಲ ಅಂತೆಲ್ಲ ಪಬ್ಲಿಕ್ ಟಿವಿ ಜೊತೆ ಮಾತನಾಡಬೇಕಾದ್ರೆ ಮಂತ್ರಿಗಳಾದಂತಹ ರಾಮಲಿಂಗಾರೆಡ್ಡಿ ಅವರು ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್. ರಾಮಲಿಂಗಾರೆಡ್ಡಿ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ಆಗಲೇ ಲೋಕೇಶ್ ನನಗೆ ಫೋನ್ ಮಾಡಿದ್ರು, ನಿಮ್ಮ ಪಬ್ಲಿಕ್ ಟಿವಿ ರಿಪೋರ್ಟರ್. ಆಮೇಲೆ ಡೀಟೇಲ್ ಕಳಿಸಿದ್ರು. ಡೀಟೇಲ್ ಆಗಿ ಓದ್ದೆ, ಮತ್ತೆ ಈಗ ಸ್ವಾಮೀಜಿ ಅವರು ಮಾತಾಡಿದ್ದು ಕೂಡ ಕೇಳ್ಕೊಂಡೆ. ನೋಡಿ, ಈಗ ಅದು ವಿಶೇಷವಾಗಿ ಅದರಲ್ಲೂ ಮುಜರಾಯಿ ದೇವಸ್ಥಾನಗಳಲ್ಲಿ ಈ ರೀತಿಯ ಒಂದು ಸಂಸ್ಕೃತಿ ಇರಬಾರದು. ಗರ್ಭಗುಡಿ ಸಂಸ್ಕೃತಿ ಅಂತಾರಲ್ಲ, ಈ ರೀತಿ ಎಲ್ಲ ಇರಬಾರದು. ನಾನೀಗಾಗ್ಲೇ ಲೋಕೇಶ್ ಅವರು ಕಳಿಸಿದಂತ ಮ್ಯಾಟರ್ನ ನಮ್ಮ ಆಯುಕ್ತರು, ಮುಜರಾಯಿ ಇಲಾಖೆ ಆಯುಕ್ತರು ಕಳಿಸಿದ್ದೀನಿ. ಮುಜರಾಯಿ ಆಯುಕ್ತರು ಸಂಬಂಧಪಟ್ಟವ್ರ ಮೇಲೆ ಆಕ್ಷನ್ ತಗೊಳ್ತಾರೆ. ಈ ರೀತಿ ಎಲ್ಲ ತಪ್ಪು ಈ ತರ ಮಾಡ್ತಿದ್ದಾರೆ. ಅಲ್ಲ ಸರ್, ಮಠಾಧೀಶರುಗಳಿಗೆ ಹೀಗೆ ಮಾಡಿದ್ರೆ ಜನಸಾಮಾನ್ಯರ ಗತಿ ಏನು ಅಂತ?